ಕೊಟ್ರಿ ಈ ಪುಟಾಣಿ ಮಕ್ಕಳಿಗೆ ಒಳ್ಳೇದಾಗಲಿ, ಅವರಿಗೆ ಪಾಠ ಹೇಳ್ಕೊಡುವಂಥ ಅಧ್ಯಾಪಕರು, ಟೀಚರ್ಸ್ಗೆ ಕೂಡ ಒಳ್ಳೇದಾಗಲಿ. ಮಾತಾ ಪಿತಾ ಗುರು ದೈವಂ, ದೇವರಿಗಿಂತ ಮೊದಲು ಗುರು ಬರ್ತಾರೆ. ಮಕ್ಕಳೇ, ಗುರುಗಳನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ನೋಡ್ಕೋಬೇಕು. ಯಾರು ಗುರುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ತಂದೆ ತಾಯಿ ನೋಡ್ಕೊಳ್ಳಲ್ಲ, ಖಂಡಿತವಾಗಿ ಅವ್ರು ಉದ್ಧಾರ ಆಗ್ಲಿಕ್ಕೆ ಆಗಲ್ಲ. ನಿಮ್ಮ ತಂದೆ ತಾಯಿ, ನಿಮ್ಮ ಗುರುಗಳನ್ನ ಪ್ರೀತಿಸಿ ಅವ್ರು ಹೇಳೋ ಮಾತನ್ನ ಕೇಳಿ. ಅವರು ಪ್ರಪಂಚದಲ್ಲಿ ನಿಮಗೆ ಯಾವತ್ತೂ ಮೋಸ ಮಾಡಲ್ಲ, ನಿಮಗೆ ಯಾವತ್ತೂ ಸುಳ್ಳು ಹೇಳಲ್ಲ, ನಿಮ್ಮನ್ನು ಯಾವತ್ತೂ ದಾರಿ ತಪ್ಪಿಸಲ್ಲ. ಅವ್ರ ಮಾತನ್ನು ಕೇಳಿ, ಅವ್ರು ಹೇಳೋ ಮಾತು ಮುಖಾಂತರ ನಡೀರಿ. ಖಂಡಿತವಾಗಿ ನೀವು ಮುಂದೆ ಬರ್ತೀರಿ, ಒಂದು ಉನ್ನತ ಸ್ಥಾನಕ್ಕೆ ತಲುಪ್ತೀರಿ ನೀವು. ತುಂಬ ಧನ್ಯವಾದ ತಮ್ಮೆಲ್ರಿಗೂ. ಹಾಗೆ ನಮ್ಮ PKS ಪಾಪ ಬೆಳಗ್ಗೆ ಇದ್ರೆ ಸಾಯಂಕಾಲವರೆಗೂ ಸ್ವಚ್ಛವಾಗಿರುವಂಥ ಕೆಲಸ ಮಾಡ್ತಾರೆ. ಅವ್ರಿಗೂ ನಾವು ಇವತ್ತು ಕರೆಸಿ ಇಲ್ಲೆಲ್ಲ ಬಹುಶಃ ಎಲ್ಲರೂ ತಿಂಡಿ ತಿಂದು ಆರಾಮಾಗಿ ಗಿಫ್ಟು ಜಸ್ಟ್ ಒಂದು ಸುಮ್ಮನೆ ನಿಮಗೆ ಕೊಡೋಕ್ಕೊಂದು ಪ್ರಯತ್ನ. ನಾನು ಹುಟ್ಟುದಬ್ಬ ಆಚರಣೆ ಮಾಡೋದಿಲ್ಲ ಅಂತ ಸುಮಾರು ಸರಿ ಹೇಳಿದ್ದೀನಿ, ಆದರೂ ನೀವು ಬಿಡಲ್ಲ. ಇದು ಮಾನವೀಯತೆ ಹಬ್ಬ. ಎಲ್ಲ ಜಾತಿ ಧರ್ಮಗಳನ್ನು ಒಗ್ಗೂಡಿಸಿ ನಾವು ಮನುಷ್ಯರು ಅನ್ನೋದನ್ನು ನಾವು ಇವತ್ತಿಲ್ಲಿ ತೋರಿಸ್ತಾ ಇದ್ದೀವಿ. ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ, ಯಾವನೇ ಒಬ್ಬ ವ್ಯಕ್ತಿ ಅವನ ಜಾತಿ ಧರ್ಮ ಹೇಳಿ ದೊಡ್ಡವನಾಗಬಾರ್ದು, ಅವನು ಮಾಡೋ ಒಳ್ಳೆ ಕೆಲಸದಿಂದ ಅವನು ಒಳ್ಳೆಯವನಾಗಬೇಕು, ಅವನೊಬ್ಬ ನಾಯಕನಾಗಬೇಕು ಅಂತ. ಅಂದರೆ ನಾನು ಈ ಧರ್ಮಕ್ಕೆ ಸೇರಿರೋವನು, ಅದಕ್ಕೆ ನಾನು ನಾಯಕ ಅನ್ನೋನು ನಾಯಕನಲ್ಲ, ಅವನೊಬ್ಬ ಮನುಷ್ಯನಲ್ಲ ಅಂತ ಕುವೆಂಪು ಅವ್ರು ಹೇಳ್ತಾರೆ. ನೀನು ಯಾವ ಜಾತಿ ಧರ್ಮಕ್ಕೆ ಸೇರ್ತೀಯ ಮುಖ್ಯ ಅಲ್ಲ, ನೀನೊಬ್ಬ ಒಳ್ಳೆ ಮನುಷ್ಯನಾಗಿ ಇಡೀ ಮನುಷ್ಯತ್ವಕ್ಕೆ ನಾಯಕನಾಗಬೇಕು ಅನ್ನೋ ಸಂದೇಶವನ್ನು ಇವತ್ತಿಲ್ಲಿ ಕೊಡ್ತಾ ಇದ್ದೀನಿ. ನಾವು ಸಮಾಜವನ್ನು ಪ್ರೀತಿಯಿಂದ ಕಟ್ಟೋಣ, ದ್ವೇಷದಿಂದ ಅಲ್ಲ. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಬರೀ ದೇಶವನ್ನ ಹರಡ್ತಾ ಇದ್ದಾರೆ. ಒಬ್ರನ್ನ ಇನ್ನೊಬ್ರ ಮೇಲೆ ಕಟ್ಟೋದು, ಇನ್ನೊಬ್ರನ್ನ ಇನ್ನೊಬ್ರ ಮೇಲೆ ಕಟ್ಟೋದು ಬೇಡ ನಮಗೆ. ಅದು ನಾವು ಪ್ರೀತಿಯಿಂದ, ವಿಶ್ವಾಸದಿಂದ ಒಬ್ರು ಇನ್ನೊಬ್ರನ್ನ ಪ್ರೀತಿಸಿ, ಒಬ್ರು ಇನ್ನೊಬ್ರಿಗೆ ಸಹಾಯ ಮಾಡಿ ಅಂಥ ಸಮಾಜವನ್ನು ಕಟ್ಟೋಣ. ತುಂಬ ಧನ್ಯವಾದ. ನಮ್ಮ ಮಕ್ಕಳಿಗೆ ನಿಧಾನಕ್ಕೆ ಪೊಲೀಸ್ ಸ್ವಲ್ಪ ಮಕ್ಕಳಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಆ ಕಡೆ ರೋಡ್ ಕ್ರಾಸ್ ಮಾಡಬೇಕು, ಅವಕ್ಕೆಲ್ಲ ಸ್ವಲ್ಪ ನೋಡ್ಕೊಂಡು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ. ನಮ್ಮ ಟ್ರಾಫಿಕ್ಕು, ಪೊಲೀಸು, ವಾಲಂಟಿಯರ್ಸು ದಯವಿಟ್ಟು ಎಲ್ಲ ಮಕ್ಕಳಿಗೆ ಆರಾಮಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಥ್ಯಾಂಕ್ ಯು.